ಎಲ್ಲ ನನ್ನ ರೈತ ಬಾಂಧವರಿಗೆ ಉದಯ್ ಕುಮಾರ್ ಪಾಟೀಲ್ ಮಾಡುವ ನಮಸ್ಕಾರಗಳು. ನಾನು ಇವತ್ತಿನ ದಿವಸ ಒಂದು ಪ್ಯಾರಲ್ ತೋಟ ನೋಡಕ್ಕೆ ಬಂದನು. ಈ ಪ್ಯಾರಲ್ ತೋಟ ಯಾರ್ದಂತಂದ್ರೆ ನಮ್ಮೂರಿನ ಪ್ರಗತಿಪರ ರೈತರಾದ ಬಸಪ್ಪಣ್ಣ ಲಕ್ಷ್ಮಣ್ ತಳವಾರ್ ಅವ್ರ ಹೊಲಕ್ಕೆ ನೋಡಕ್ಕೆ ಬಂದನು. ಮೊದಲ ಇದನ್ನು ಎಲ್ಲ ನೋಡೋಣಂತ, ಆಮೇಲೆ ಇದರ ವಿವರಣೆಯನ್ನು ಈ ಹೊಲದ ಮಾಲಕರಿಂದ ನಾನು ನಿಮಗೆ ಕೇಳಬಯಸ್ತೇನೆ. ವಿವರಣೆ ಏನಂತಂದ್ರೆ, ಈ ಬೀಜ ಯಾವುದು ಮತ್ತು ಇದು ಇಳುವರಿ ಎಷ್ಟೈತಿ ಅನ್ನೋದನ್ನು, ಮತ್ತು ಇದಕ್ಕೆ ಯಾವ ರೋಗ ಬರ್ತಾವೆ ಅನ್ನೋದನ್ನು ಈ ಸಂಪೂರ್ಣ ಈ ಹೊಲದ ಮಾಲಕರಿಂದ ನಾನು ನಿಮಗೆ ಹೇಳಿ ಬಯಸ್ತೇನೆ. ಬರೀ ಮೊದಲ ತೋಟ ನೋಡೋಣ. ಈ ನಮ್ಮ ರೈತರು ಏನು ಮಾಡ್ಯಾರಂತಂದ್ರೆ, ಇವರು ಪೂರ್ಣ 1 ಎಕರೆ ಪ್ಯಾರಲ್ ತೋಟ ಮಾಡಿದಾರು. ನೋಡತ್ತಾರಲ್ಲ, ಇದು 1 ಎಕರೆ ಪ್ಯಾರಲ್ ತೋಟ ಮಾಡ್ಯಾರು. ಇದನ್ನು ಅವರು ಯಾವ ಥರನಾಗಿ ಮಾಡ್ಯಾರಂತಂದ್ರೆ, ಸಾಲಿನ ಸಾಲಿಗೆ 6 ಫುಟ್ ಬಿಟ್ಟಾರ. ನೋಡತ್ತಾರಲ್ಲ, ಇದು ಸಾಲಿನ ಸಾಲಿಗೆ 6 ಫುಟ್ ಐತಿ. ನಂತರ ಇದು ಸಸಿಂದ ಸಸಿಗೆ 2.5 ಫುಟ್ ಐತಿ ಅಂತರ. ಈಗ ನಾಟಿ ಮಾಡ್ಕ್ಯಾರ ಕರೆಕ್ಟಿಗೆ ಒಂದು ನನ್ನ ಅನಿಸಿದ ಮಟ್ಟಿಗೆ 1 ತಿಂಗಳು ಆಯ್ತು. ಇದು ನಮ್ಮ ಪ್ಯಾರಲ್ ಸಸಿ ಏನೈತಿ ಭಾಳ ಚಂದ ನಮಗೆ ಇದು ಗ್ರೋತ್ ಬಂದೈತಿ. ನೋಡತ್ತಾರಲ್ಲ, ಇದನ್ನು ಹಚ್ಚಿ ನನಗೆ ಅನಿಸಿದ ಮಟ್ಟಿಗೆ 1 ತಿಂಗಳಾಗಿರಬೇಕು. ನೋಡ್ರಿ, ಪ್ರತಿಯೊಂದು ಎಲ್ಲ ಹೊಸ ಮುಗುಳು ಬಿಟ್ಟತಿ. ನೋಡ್ರಿ, ಪ್ರತಿಯೊಂದು ಎಲ್ಲ ನಾಟಿಗೆ ಆಗೈತಿ. ಆಮೇಲೆ ಇದು ಒಂದು ಸಸಿ ಸಮಲ ಹುಸಿ ಹೋಗಿಲ್ಲ. ನೋಡತ್ತಾರಲ್ಲ, ಇದು ಒಂದು ಗಿಡದಿಂದ ಗಿಡಕ್ಕೆ 2.5 ಫುಟ್ ಅಂತರ ಐತಿ. ನೋಡ್ರಿ, ಪ್ರತಿಯೊಂದು ಸಸ್ಯನು ಗದಿ ಫುಲ್ ಹೆಲ್ದಿ ಐತಿ. ನೋಡ್ರಿ, ಬರೀ ಹಂಗೆ ಮುಂದೆ ಹೋಗೋಣ. ಮತ್ತು ಅವರು ಈಗೇನು 1 ಎಕರೆ ಪ್ಯಾರಲ್ ತೋಟ ಮಾಡಿದಾರಲ್ಲ, ಅದಕ್ಕೆ ಇವರು ಸಂಪೂರ್ಣವಾಗಿ ಡ್ರಿಪ್ ಮಾಡಿದ್ದಾರೆ. ಪ್ರತಿಯೊಂದು ಸಾಲಿಗೆನೂ ಸರಿಯಾಗಿ ನೀರಿನ ವ್ಯವಸ್ಥೆ ಆಗೋಂಗೆ ಅವರು ಡ್ರಿಪ್ ಮಾಡಿದಾರು. ನೋಡತ್ತಲ್ಲ, ಎಲ್ಲ ನಮಗೆ ಪ್ಯಾರಲ್ ತೋಟ ಕಾಣತ್ತಲ್ಲ, ಇದು ಕಟ್ಟೋಕ್ಕೂ ಎಲ್ಲಕ್ಕೂ ಅವರು ಡ್ರಿಪ್ ಮಾಡಿದಾರು. ಭಾಳ ಚಂದ ಗಿಡ ಹತ್ತೈತಿ. ನೋಡಿ ಡ್ರಿಪ್ ಹೆಂಗೆ ಮಾಡ್ಯಾರ ಇವ್ರು. ಪ್ರತಿಯೊಂದು ಸಾಲಿಗೂ ಡ್ರಿಪ್ ಮಾಡ್ಯಾರು. ಡ್ರಿಪ್ಪಿನ ಮುಖಾಂತರ ನೀರು ಹಾಸ್ತಾರು. ಈ ಥರನಾಗಿ ನಾವು ಡ್ರಿಪ್ಪಿನ ಮುಖಾಂತರ ನೀರು ಹಾಸೋದ್ರಿಂದ ನೀರಿನ ಪ್ರಮಾಣ ಕಡಿಮೆ ಆಕತಿ. ಮತ್ತು ಇದಕ್ಕೆ ನಾವು ನೀರು ಹಾಸ್ಬೇಕಂತಂದ್ರೆ ನಾವು ಲೇಬರ್ ಅವಶ್ಯಕತೆಯೂ ಬರೋದಿಲ್ಲ. ನೋಡಿರಿ, ಇದೆಲ್ಲ ಸಂಪೂರ್ಣ ಅವರು ಡ್ರಿಪ್ ಮಾಡಿದಾರು. ಬರೀ ಹಂಗೆ ಮುಂದೆ ಹೋಗೋಣ. ಈ ಥರ ನಾವು ಬೆಳಿಗ್ಗೆ ಡ್ರಿಪ್ ಮಾಡಿದ್ವಂತಾರನ ನೀರು ಒಟ್ಟ ಕೀಳಾಗೋದಿಲ್ಲ. ಮತ್ತು ನಾವು ಏನಾಗ ಹೊಳ್ತಂಬ ನೀರು ಹಾಸ್ತಾವಲ್ಲ, ಈ ಥರ ನೀರು ಹಾಸೋದ್ರಿಂದ ನೀರು ವೇಸ್ಟ್ ಆಕತಿ. ಮತ್ತು ಭೂಮಿಗೂ ಇಫೆಕ್ಟ್ ಆಕತಿ ಅಂತ ನನ್ನ ರೈತ ಬಾಂಧವರಿಗೆ ನಾನು ಹೇಳ ಬಯಸ್ತೇನೆ. ಈಗೇನು ಇದು ಪ್ಯಾರಲ್ ತೋಟ ಮಾಡಿರಲ್ಲ, ಇವರು ಭಾಳ ಚಂದ ಮೇಂಟೈನ್ ಮಾಡಿದಾರು. ಈ ಭೂಮಿಯಾಗ ಯಾವುದೋ ಥರನಾಗಿ ಹುಲ್ಲಾಗದಂಗೆ ನೋಡ್ಕೊಂಡಾರು. ನೋಡತ್ತಾರಲ್ಲ, ನೋಡ್ರಿ. ಇನ್ನು ಮುಂದೆ ಬಗ್ಗೆ ಸಂಪೂರ್ಣವಾಗಿ ಆ ರೈತರಿಂದ ನಾನು ನಿಮಗೆ ಮಾಹಿತಿ ಹೇಳ ಬಯಸ್ತೇನೆ. Madonna,
ಎಲ್ಲ ನನ್ನ ರೈತ ಬಾಂಧವರಿಗೆ ಹೇಳೋದಿಷ್ಟೇ. ಈಗ ನಾವೆಲ್ಲರೂ ಕೂಡ್ಕ್ಯಾರ ಈ ಸಂಪೂರ್ಣ ಈ ಪ್ಯಾರ್ಲ ತೋಟ ಏನು ನಟಿ ಮಾಡ್ಯಾರಲ್ಲ ಇದನ್ನು ನೋಡಿದೆವು. ಇನ್ನು ಮುಂದಿನ ವಿಡಿಯೋದೊಳಗೆ ಪ್ಯಾರ್ಲ ಸಸಿ ಹೆಸರು ಏನೈತಿ, ಆಮೇಲೆ ಇಳುವರಿ ಹೆಂಗೈತಿ, ಆಮೇಲೆ ಇದಕ್ಕೆ ನಾವು ಬೀಜೋಪಚಾರ ಹೆಂಗೆ ಮಾಡಬೇಕು, ಗೊಬ್ಬರ ಹೆಂಗೆ ಕಟ್ಟಬೇಕು, ಆಮೇಲೆ ಒಂದು ಎಕರೆಗೆ ಎಷ್ಟು ತರೋ ಹತ್ತಾವು, ಆಮೇಲೆ ಒಂದು ತರುವಿನ ಬೆಲೆ ಎಷ್ಟು ಹತ್ತಿ ಅನ್ನೋದನ್ನು ನಮ್ಮ ಪ್ರಗತಿಪರ ರೈತರಾದ ಬಸಪ್ಪಣ್ಣ ಲಕ್ಷ್ಮಣ್ ತಳವಾರ ಇವರ ನಿಮಗೆ ನಾನು ಹೇಳಬಯಸ್ತೇನೆ. ಇಷ್ಟು ಹೇಳ್ಕ್ಯಾರ. ಎಲ್ಲರಿಗೂ ನನ್ನ ನಮಸ್ಕಾರಗಳು.